ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಕೋಟಿ ಕೋಟಿ ನುಂಗಿ ಎಸ್ಕೇಪ್ ಆದ್ರ ಯೂನಿಯನ್ ಬ್ಯಾಂಕ್ನ 3 ಅಧಿಕಾರಿಗಳು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಬ್ಯಾಂಕ್ನ 3 ಅಧಿಕಾರಿಗಳು ವಿದೇಶಕ್ಕೆ ಪರಾರಿಯಾಗಿರೋ ಶಂಕೆ ವ್ಯಕ್ತವಾಗ್ತಾ ಇದೆ. ಯೂನಿಯನ್ ಬ್ಯಾಂಕ್ನ 3 ಜನ ಅಧಿಕಾರಿಗಳಿದ್ರು. ಈ ವಾಲ್ಮೀಕಿ ಬಹುಕೋಟಿ ಹಗರಣದಲ್ಲಿ ಇವರ ಹಸ್ತ ಬಹಳ ಪ್ರಮುಖವಾಗಿತ್ತು. ಇವರು ವಿದೇಶಕ್ಕೆ ಎಸ್ಕೇಪ್ ಆಗಿದ್ದಾರೆ. ಹಣದ ಡೀಲಿಂಗ್ ಮಾಡಿ ಎಲ್ಲೂ ಸೇರಬೇಕು ಅಲ್ಲಿ ಸೇರಿದೆ. ಅದಾದ ನಂತರ ಈ 3 ಜನ ಎಸ್ಕೇಪ್ ಆಗಿದ್ದಾರೆ. 3 ಅಧಿಕಾರಿಗಳಿಗೆ ಕರ್ನಾಟಕ ಹೊರ ರಾಜ್ಯಗಳಲ್ಲಿ ಶೋಧ ಆಗ್ತಾ ಇದೆ. ಯೂನಿಯನ್ ಬ್ಯಾಂಕ್ನ 3 ಅಧಿಕಾರಿಗಳಿಗೆ ಎಸ್ಐಟಿ ಇಡಿ ಹುಡುಕಾಡ್ತಾ ಇದೆ. ಎಲ್ಲಿ ಹೋದ್ರು ಇವರು ಅಂತ. ಆದರೆ ವಿದೇಶಕ್ಕೆ ಪರಾರಿಯಾಗಿದ್ದಾರೆ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಅಂದ್ರೆ ಇಡೀ ಹಗರಣ ಬೆಳಕಿಗೆ ಬರೋ ಮುಂಚೆನೆ ಈ 3 ಜನ ಅಧಿಕಾರಿಗಳು ಎಸ್ಕೇಪ್ ಆಗಿದ್ರು. ಇವರು ಪ್ರಮುಖರು. ಇವರನ್ನ ಹಿಡಿದ್ರೆ ಮೂಲ ಜಾಡು ಎಲ್ಲಾನು ಗೊತ್ತಾಗ್ಬಿಡುತ್ತೆ. ಯಾರು ಹೇಳಿದ್ರು, ಹೇಗೆ ಟ್ರಾನ್ಸ್ಫರ್ ಮಾಡಿಕೊಂಡ್ರು, ಕೇವಲ ಅಧಿಕಾರಿಗಳು ಮಾತ್ರ ಸೇರ್ಕೊಂಡು ಇದನ್ನೆಲ್ಲ ಮಾಡಿದ್ರ, ಇದ್ರ ಹಿಂದೆ ರಾಜಕಾರಣಿಗಳಿದ್ದಾರಾ, ಕೇವಲ ಈಗ ಅರೆಸ್ಟ್ ಆಗಿರುವಂಥ ಒಂದಷ್ಟು ಜನ, 1-2-3 ಜನ ಮಾತ್ರ ಬಿಟ್ಟು ಬೇರೆ ಇನ್ಯಾರಿದ್ದಾರೆ ಎಲ್ಲನೂ ಗೊತ್ತಾಗುತ್ತೆ. ಅದಕ್ಕೋಸ್ಕರನೇ ಇವರೆಲ್ಲ ವಿದೇಶಕ್ಕೆ ಓಡ್ ಹೋಗಿದ್ದಾರೆ, ಪರಾರಿಯಾಗಿದ್ದಾರೆ, ಪಲಾಯನ ಮಾಡಿದ್ದಾರೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಕೋಟಿ ಕೋಟಿ ನುಂಗಿ ಎಸ್ಕೇಪ್ ಆದ್ರ ಯೂನಿಯನ್ ಬ್ಯಾಂಕ್ನ 3 ಅಧಿಕಾರಿಗಳು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಬ್ಯಾಂಕ್ನ 3 ಅಧಿಕಾರಿಗಳು ವಿದೇಶಕ್ಕೆ ಪರಾರಿಯಾಗಿರೋ ಶಂಕೆ ವ್ಯಕ್ತವಾಗ್ತಾ ಇದೆ. ಯೂನಿಯನ್ ಬ್ಯಾಂಕ್ನ 3 ಜನ ಅಧಿಕಾರಿಗಳಿದ್ರು. ಈ ವಾಲ್ಮೀಕಿ ಬಹುಕೋಟಿ ಹಗರಣದಲ್ಲಿ ಇವರ ಹಸ್ತ ಬಹಳ ಪ್ರಮುಖವಾಗಿತ್ತು. ಇವರು ವಿದೇಶಕ್ಕೆ ಎಸ್ಕೇಪ್ ಆಗಿದ್ದಾರೆ. ಹಣದ ಡೀಲಿಂಗ್ ಮಾಡಿ ಎಲ್ಲೂ ಸೇರಬೇಕು ಅಲ್ಲಿ ಸೇರಿದೆ. ಅದಾದ ನಂತರ ಈ 3 ಜನ ಎಸ್ಕೇಪ್ ಆಗಿದ್ದಾರೆ. 3 ಅಧಿಕಾರಿಗಳಿಗೆ ಕರ್ನಾಟಕ ಹೊರ ರಾಜ್ಯಗಳಲ್ಲಿ ಶೋಧ ಆಗ್ತಾ ಇದೆ. ಯೂನಿಯನ್ ಬ್ಯಾಂಕ್ನ 3 ಅಧಿಕಾರಿಗಳಿಗೆ ಎಸ್ಐಟಿ ಇಡಿ ಹುಡುಕಾಡ್ತಾ ಇದೆ. ಎಲ್ಲಿ ಹೋದ್ರು ಇವರು ಅಂತ. ಆದರೆ ವಿದೇಶಕ್ಕೆ ಪರಾರಿಯಾಗಿದ್ದಾರೆ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಅಂದ್ರೆ ಇಡೀ ಹಗರಣ ಬೆಳಕಿಗೆ ಬರೋ ಮುಂಚೆನೆ ಈ 3 ಜನ ಅಧಿಕಾರಿಗಳು ಎಸ್ಕೇಪ್ ಆಗಿದ್ರು. ಇವರು ಪ್ರಮುಖರು. ಇವರನ್ನ ಹಿಡಿದ್ರೆ ಮೂಲ ಜಾಡು ಎಲ್ಲಾನು ಗೊತ್ತಾಗ್ಬಿಡುತ್ತೆ. ಯಾರು ಹೇಳಿದ್ರು, ಹೇಗೆ ಟ್ರಾನ್ಸ್ಫರ್ ಮಾಡಿಕೊಂಡ್ರು, ಕೇವಲ ಅಧಿಕಾರಿಗಳು ಮಾತ್ರ ಸೇರ್ಕೊಂಡು ಇದನ್ನೆಲ್ಲ ಮಾಡಿದ್ರ, ಇದ್ರ ಹಿಂದೆ ರಾಜಕಾರಣಿಗಳಿದ್ದಾರಾ, ಕೇವಲ ಈಗ ಅರೆಸ್ಟ್ ಆಗಿರುವಂಥ ಒಂದಷ್ಟು ಜನ, 1-2-3 ಜನ ಮಾತ್ರ ಬಿಟ್ಟು ಬೇರೆ ಇನ್ಯಾರಿದ್ದಾರೆ ಎಲ್ಲನೂ ಗೊತ್ತಾಗುತ್ತೆ. ಅದಕ್ಕೋಸ್ಕರನೇ ಇವರೆಲ್ಲ ವಿದೇಶಕ್ಕೆ ಓಡ್ ಹೋಗಿದ್ದಾರೆ, ಪರಾರಿಯಾಗಿದ್ದಾರೆ, ಪಲಾಯನ ಮಾಡಿದ್ದಾರೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಕೋಟಿ ಕೋಟಿ ನುಂಗಿ ಎಸ್ಕೇಪ್ ಆದ್ರ ಯೂನಿಯನ್ ಬ್ಯಾಂಕ್ನ 3 ಅಧಿಕಾರಿಗಳು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಬ್ಯಾಂಕ್ನ 3 ಅಧಿಕಾರಿಗಳು ವಿದೇಶಕ್ಕೆ ಪರಾರಿಯಾಗಿರೋ ಶಂಕೆ ವ್ಯಕ್ತವಾಗ್ತಾ ಇದೆ. ಯೂನಿಯನ್ ಬ್ಯಾಂಕ್ನ 3 ಜನ ಅಧಿಕಾರಿಗಳಿದ್ರು. ಈ ವಾಲ್ಮೀಕಿ ಬಹುಕೋಟಿ ಹಗರಣದಲ್ಲಿ ಇವರ ಹಸ್ತ ಬಹಳ ಪ್ರಮುಖವಾಗಿತ್ತು. ಇವರು ವಿದೇಶಕ್ಕೆ ಎಸ್ಕೇಪ್ ಆಗಿದ್ದಾರೆ. ಹಣದ ಡೀಲಿಂಗ್ ಮಾಡಿ ಎಲ್ಲೂ ಸೇರಬೇಕು ಅಲ್ಲಿ ಸೇರಿದೆ. ಅದಾದ ನಂತರ ಈ 3 ಜನ ಎಸ್ಕೇಪ್ ಆಗಿದ್ದಾರೆ. 3 ಅಧಿಕಾರಿಗಳಿಗೆ ಕರ್ನಾಟಕ ಹೊರ ರಾಜ್ಯಗಳಲ್ಲಿ ಶೋಧ ಆಗ್ತಾ ಇದೆ. ಯೂನಿಯನ್ ಬ್ಯಾಂಕ್ನ 3 ಅಧಿಕಾರಿಗಳಿಗೆ ಎಸ್ಐಟಿ ಇಡಿ ಹುಡುಕಾಡ್ತಾ ಇದೆ. ಎಲ್ಲಿ ಹೋದ್ರು ಇವರು ಅಂತ. ಆದರೆ ವಿದೇಶಕ್ಕೆ ಪರಾರಿಯಾಗಿದ್ದಾರೆ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಅಂದ್ರೆ ಇಡೀ ಹಗರಣ ಬೆಳಕಿಗೆ ಬರೋ ಮುಂಚೆನೆ ಈ 3 ಜನ ಅಧಿಕಾರಿಗಳು ಎಸ್ಕೇಪ್ ಆಗಿದ್ರು. ಇವರು ಪ್ರಮುಖರು. ಇವರನ್ನ ಹಿಡಿದ್ರೆ ಮೂಲ ಜಾಡು ಎಲ್ಲಾನು ಗೊತ್ತಾಗ್ಬಿಡುತ್ತೆ. ಯಾರು ಹೇಳಿದ್ರು, ಹೇಗೆ ಟ್ರಾನ್ಸ್ಫರ್ ಮಾಡಿಕೊಂಡ್ರು, ಕೇವಲ ಅಧಿಕಾರಿಗಳು ಮಾತ್ರ ಸೇರ್ಕೊಂಡು ಇದನ್ನೆಲ್ಲ ಮಾಡಿದ್ರ, ಇದ್ರ ಹಿಂದೆ ರಾಜಕಾರಣಿಗಳಿದ್ದಾರಾ, ಕೇವಲ ಈಗ ಅರೆಸ್ಟ್ ಆಗಿರುವಂಥ ಒಂದಷ್ಟು ಜನ, 1-2-3 ಜನ ಮಾತ್ರ ಬಿಟ್ಟು ಬೇರೆ ಇನ್ಯಾರಿದ್ದಾರೆ ಎಲ್ಲನೂ ಗೊತ್ತಾಗುತ್ತೆ. ಅದಕ್ಕೋಸ್ಕರನೇ ಇವರೆಲ್ಲ ವಿದೇಶಕ್ಕೆ ಓಡ್ ಹೋಗಿದ್ದಾರೆ, ಪರಾರಿಯಾಗಿದ್ದಾರೆ, ಪಲಾಯನ ಮಾಡಿದ್ದಾರೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಕೋಟಿ ಕೋಟಿ ನುಂಗಿ ಎಸ್ಕೇಪ್ ಆದ್ರ ಯೂನಿಯನ್ ಬ್ಯಾಂಕ್ನ 3 ಅಧಿಕಾರಿಗಳು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಬ್ಯಾಂಕ್ನ 3 ಅಧಿಕಾರಿಗಳು ವಿದೇಶಕ್ಕೆ ಪರಾರಿಯಾಗಿರೋ ಶಂಕೆ ವ್ಯಕ್ತವಾಗ್ತಾ ಇದೆ. ಯೂನಿಯನ್ ಬ್ಯಾಂಕ್ನ 3 ಜನ ಅಧಿಕಾರಿಗಳಿದ್ರು. ಈ ವಾಲ್ಮೀಕಿ ಬಹುಕೋಟಿ ಹಗರಣದಲ್ಲಿ ಇವರ ಹಸ್ತ ಬಹಳ ಪ್ರಮುಖವಾಗಿತ್ತು. ಇವರು ವಿದೇಶಕ್ಕೆ ಎಸ್ಕೇಪ್ ಆಗಿದ್ದಾರೆ. ಹಣದ ಡೀಲಿಂಗ್ ಮಾಡಿ ಎಲ್ಲೂ ಸೇರಬೇಕು ಅಲ್ಲಿ ಸೇರಿದೆ. ಅದಾದ ನಂತರ ಈ 3 ಜನ ಎಸ್ಕೇಪ್ ಆಗಿದ್ದಾರೆ. 3 ಅಧಿಕಾರಿಗಳಿಗೆ ಕರ್ನಾಟಕ ಹೊರ ರಾಜ್ಯಗಳಲ್ಲಿ ಶೋಧ ಆಗ್ತಾ ಇದೆ. ಯೂನಿಯನ್ ಬ್ಯಾಂಕ್ನ 3 ಅಧಿಕಾರಿಗಳಿಗೆ ಎಸ್ಐಟಿ ಇಡಿ ಹುಡುಕಾಡ್ತಾ ಇದೆ. ಎಲ್ಲಿ ಹೋದ್ರು ಇವರು ಅಂತ. ಆದರೆ ವಿದೇಶಕ್ಕೆ ಪರಾರಿಯಾಗಿದ್ದಾರೆ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಅಂದ್ರೆ ಇಡೀ ಹಗರಣ ಬೆಳಕಿಗೆ ಬರೋ ಮುಂಚೆನೆ ಈ 3 ಜನ ಅಧಿಕಾರಿಗಳು ಎಸ್ಕೇಪ್ ಆಗಿದ್ರು. ಇವರು ಪ್ರಮುಖರು. ಇವರನ್ನ ಹಿಡಿದ್ರೆ ಮೂಲ ಜಾಡು ಎಲ್ಲಾನು ಗೊತ್ತಾಗ್ಬಿಡುತ್ತೆ. ಯಾರು ಹೇಳಿದ್ರು, ಹೇಗೆ ಟ್ರಾನ್ಸ್ಫರ್ ಮಾಡಿಕೊಂಡ್ರು, ಕೇವಲ ಅಧಿಕಾರಿಗಳು ಮಾತ್ರ ಸೇರ್ಕೊಂಡು ಇದನ್ನೆಲ್ಲ ಮಾಡಿದ್ರ, ಇದ್ರ ಹಿಂದೆ ರಾಜಕಾರಣಿಗಳಿದ್ದಾರಾ, ಕೇವಲ ಈಗ ಅರೆಸ್ಟ್ ಆಗಿರುವಂಥ ಒಂದಷ್ಟು ಜನ, 1-2-3 ಜನ ಮಾತ್ರ ಬಿಟ್ಟು ಬೇರೆ ಇನ್ಯಾರಿದ್ದಾರೆ ಎಲ್ಲನೂ ಗೊತ್ತಾಗುತ್ತೆ.
ಅದಕ್ಕೋಸ್ಕರನೇ ಇವರೆಲ್ಲ ವಿದೇಶಕ್ಕೆ ಓಡ್ ಹೋಗಿದ್ದಾರೆ, ಪರಾರಿಯಾಗಿದ್ದಾರೆ, ಪಲಾಯನ ಮಾಡಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.